ಇದರಿಂದಲೇ ಗೊತ್ತಾಗತ್ತೆ ಔರಂಗಜೇಬನ ವಂಶಸ್ಥರು ಇನ್ನು ಬದುಕಿದ್ದಾರೆ ಈ ದೇಶದಲ್ಲಿ ಅಂತ ಹೇಳಿ. ಔರಂಗಜೇಬನ ಮಾನಸಿಕತೆ, ಟಿಪ್ಪು ಸುಲ್ತಾನನ ಮಾನಸಿಕತೆ ಇರುವಂತ ವ್ಯಕ್ತಿಗಳು ಅಲ್ಲಲ್ಲ ಇದ್ದಾರೆ. ಅವರೆಲ್ಲ ಮಟ್ಟ ಹಾಕುವಂತ ಕೆಲಸ ಹಿಂದೂ ಸಮಾಜ ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ನಾವು ಆಲೋಚನೆಗಳನ್ನು ಮಾಡ್ತೇವೆ. ಯಾರು ಕಿಡಿಗೇಡಿಗಳು ಈ ಕೃತ್ಯವನ್ನು ಮಾಡಿದ್ದಾರೆ, ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಅಪಮಾನ ಮಾಡಿರುವಂಥದ್ದು ಇದು. ಛತ್ರಪತಿ ಶಿವಾಜಿ ಮಹಾರಾಜರಿಗೆ ಮಾಡಿದಂಥ ಅಪಮಾನ ಬೇರೆ ಅಲ್ಲ, ದೇಶಕ್ಕೆ ಅಪಮಾನ ಮಾಡಿದಂಥ ಸಂಗತಿ ಬೇರೆ ಅಲ್ಲ. ಆ ರೀತಿಯಲ್ಲಿ ಆಲೋಚನೆ ಮಾಡುವಂಥ ಈ ದೇಶದ ಜನತೆ, ಈ ದೇಶದ ಜನತೆ ಆಕ್ರೋಶವನ್ನ ಮುಂದಿನ ದಿನಗಳಲ್ಲಿ ತಾವು ನೋಡಬೇಕಾಗತ್ತೆ ಅನ್ನೋ ಸಂಗತಿಯನ್ನ, ಎಚ್ಚರಿಕೆಯ ಸಂಗತಿಯನ್ನು ಈ ಸಂದರ್ಭ ಹೇಳ್ತಾ ಆ ಕೃತ್ಯವನ್ನು ನಾನು ಅತ್ಯಂತ ಗಂಭೀರವಾಗಿ ಖಂಡಿಸ್ತೇನೆ, ಅತ್ಯಂತ ಗಂಭೀರವಾಗಿ ಖಂಡಿಸ್ತೇನೆ. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಆಚರಣೆಯ ಸಂದರ್ಭಗಳೇ ಮೆರವಣಿಗೆ ಮೇಲೆ ಕಲ್ಲು ತೂರಾಡುವಂಥದ್ದು, ಚಪ್ಪಲಿ ತೂರಾಡುವಂಥದ್ದು ಇದು ಭಾರತೀಯ ಸಂಸ್ಕೃತಿ ಅಲ್ಲ. ಹಾಗಾಗಿ ಈ ದೇಶದಲ್ಲಿ ಯಾರು ದೇಶದ್ರೋಹಿಗಳಿದ್ದಾರೆ ಅವರನ್ನು ಮಟ್ಟ ಹಾಕುವಂಥ ಕೆಲಸವನ್ನ ಅಲ್ಲಿಯ ಸ್ಥಳೀಯ ಸರ್ಕಾರ ಮಾಡೇ ಮಾಡುತ್ತೆ. ಅದನ್ನು ಗಂಭೀರವಾಗಿ ತಗೊಂಡು ಈ ದೇಶದ ಜನ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ಅನ್ನೋಂಥ ವಿಶ್ವಾಸದಿಂದ ಆ ಸಂಗತಿಯನ್ನು ಖಂಡಿಸ್ತೇನೆ.